ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಮನೆಗೆ ಈ ಬಾರಿ ಅದು ಯಾವ ಗ್ರಹ ಅಟ್ಕಾಯಿಸ್ಕೊಂಡಿದೆ ಅಂತ ಗೊತ್ತಿಲ್ಲ ಗುರು. ಬಟ್ ಬಿಗ್ ಬಾಸ್ ಮನೆಗೆ ಬೇಕಾದಂತಹ ಮಸಾಲೆಯನ್ನು ಕೊಡ್ತಿದ್ದಂತಹ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳೇ ಮನೆಯಿಂದ ಆಚೆ ಬರುವಂತಹ ಪರಿಸ್ಥಿತಿ ಬರ್ತಿದೆ. ಈ ಹಿಂದೆ ಬಿಗ್ ಬಾಸ್ಗೆ TRPಯನ್ನು ಇನ್ಕ್ರೀಸ್ ಮಾಡ್ತಿದ್ದಂತಹ ಜಗದೀಶ್ ಅವರು ಔಟ್ ಆಗಿದ್ದರು ಕೆಲವು ರೀಸನ್ಸ್ಗಳಿಂದ. ಹಾಗೆ ಜಗದೀಶ್ ಅವರ ಬೆನ್ನಲ್ಲೇ ರಂಜಿತ್ ಅವರು ಸಹ ಔಟ್ ಆಗಿದ್ದರು ಬಿಗ್ ಬಾಸ್ ಮನೆಯಿಂದ. ಇವರಿಬ್ಬರೂ ಸಹ ಬಿಗ್ ಬಾಸಲ್ಲಿ ಇದ್ದು ಬಿಗ್ ಬಾಸ್ಗೆ ಬೇಕಾದಂತಹ ಕಂಟೆಂಟ್ಗಳನ್ನು ಕೊಡಬೇಕಾಗಿದ್ದಂತಹ ಮಹಾನ್ ಘಟಾನುಘಟಿಗಳು ಅಂತಲೇ ಹೇಳ್ಬೋದು. ಬಟ್ ಹಲವಾರು ರೀಸನ್ಸ್ಗಳಿಂದ ಇವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ರು. ಇವರಿಬ್ಬರ ನಂತರ ತೆಲುಗು ಬಿಗ್ ಬಾಸ್ನಲ್ಲಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದ್ದಂತಹ ಶೋಭಾ ಶೆಟ್ಟಿ ಅವ್ರನ್ನ ಕನ್ನಡ ಬಿಗ್ ಬಾಸ್ಗೆ ಕರೆಸಿ ಇದರಲ್ಲೂ ಕೂಡ ಅವ್ರು ಅದೇ ರೀತಿ TRPಯನ್ನು ಕೊಡ್ತಾರೆ, ಅದೇ ರೀತಿ ಬೆಂಕಿ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಶೋಭಾ ಶೆಟ್ಟಿ ಅವ್ರನ್ನ ಕರೆಸಿದ್ರು. ಬಟ್ 1-2 ವಾರಗಳ ನಂತರ ಅವರು ಕೂಡ ತುಂಬಾ ವೀಕ್ ಆದರು. ಅವರು ವೀಕ್ ಆದ ಕಾರಣ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಸೆಲ್ಫ್ ಎವಿಕ್ಟೆಡ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ರು. ಈಗ ಶೋಭಾ ಶೆಟ್ಟಿ ಅವರ ಜೊತೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿದ್ದಂತಹ ಇನ್ನೊಬ್ಬ ಸ್ಪರ್ಧಿ ಅಂದರೆ ರಜತ್ ಅವರು. ರಜತ್ ಅವರಿಗೂ ಕೂಡ ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಕಂಟಕ ಎದುರಾಗಿದೆ. ಹಾಗಿದ್ರೆ ಬಿಗ್ ಬಾಸ್ ಮನೆಯಿಂದ ರಜತ್ ಅವರು ಆಚೆ ಹೋದ್ರಾ? ಇಷ್ಟು ಚೆನ್ನಾಗಿ ಆಟವನ್ನು ಆಡ್ತಿದ್ದವರು ಯಾವ ಕಾರಣಕ್ಕಾಗಿ ಇದಕ್ಕಿದ್ದಂಗೆ ಆಚೆ ಹೋದ್ರು? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಸೊ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ನಮ್ಮ ಚಾನಲ್ಗೆ ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನೋದು ನಮ್ಮ ಒಂದು ಆಶಯ. ಆ ಒಂದು ಆಶಯಕ್ಕೆ ನಿಮ್ಮ ಒಂದು ಸಹಕಾರ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಜತ್ ಅವರು ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ರೀತಿಯ ಆಟಗಳನ್ನೇ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ಈ ಸತಿಯ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಅಷ್ಟೇನು ಮನೋರಂಜನೆ ಕೊಡ್ತಿದ್ದಿಲ್ಲ ಜನಗಳಿಗೆ. ಜಗದೀಶ್ ಅವರು ಇರೋವರೆಗೂ ಆಟ ಒಂದು ರೀತಿ ನಡೆದ್ರೆ ಜಗದೀಶ್ ಅವರು ಮನೆಯಿಂದ ಆಚೆ ಹೋದ್ಮೇಲೆ ಆ ಆಟನೇ ಬೇರೆ ರೀತಿ ನಡೀತಿತ್ತು. ಸೊ ಆ ಒಂದು ಸಮಯದಲ್ಲಿ ಇನ್ನೇನು ಬಿಗ್ ಬಾಸ್ ನೋಡೋದಕ್ಕೆ ಇಷ್ಟ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಹನುಮಂತು ಅವ್ರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಮನೆ ಒಳಗಡೆ ಕಳಿಸ್ತಾರೆ. ಹನುಮಂತು ಅವರು ನಾನಾಯಿತು ನನ್ನ ಪಾಡಾಯಿತು ಅಂತ ಆಟನ ಆಡ್ಕೊಂಡಿದ್ದಾರೆ. ಯಾವುದೇ ಒಂದು ಜಗಳಗಳಲ್ಲಿ ಅವರು ಇನ್ವಾಲ್ವ್ ಆಗಲ್ಲ. ಯಾರೇ ಏನೇ ಅಂದರೂ ಸರಿ, ನಿಂದು ನೀನು ಹೇಳಿದ್ಯಾ, ನನ್ನ ಅವಕಾಶ ಸಿಕ್ಕಾಗ ನಾನು ಹೇಳ್ತೀನಿ ಅನ್ನೋ ರೀತಿ ಅವರು ಆಟನ ಆಡ್ಕೊಂಡು ಹೋಗ್ತಿದ್ದಾರೆ. ಈ ರೀತಿ ಹನುಮಂತು ಅವರು ಆಟ ಆಡ್ತಿರೋದು ಜನಗಳಿಗೆ ತುಂಬಾ ಇಷ್ಟ ಆಗ್ತಿದೆ. ಬಟ್ ಅವರು ಪರ್ಸ್ನಲ್ ಆಗಿ ಜನಗಳಿಗೆ ಇಷ್ಟ ಆಗ್ತಿದ್ದಾರೆ ಹೊರತು ಬಿಗ್ ಬಾಸ್ಗೆ ಕಂಟೆಂಟ್ ಬೇಕಾಗಿರೋ ರೀತಿ ಅವರು ಜನಗಳಿಗೆ ಇಷ್ಟ ಆಗ್ತಿಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ಮತ್ತೆ 2 ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ಬಿಗ್ ಬಾಸ್ ಅವರು ಕಳಿಸ್ತಾರೆ. ಅದೇ ರಜತ್ ಹಾಗೂ ಶೋಭಾ ಶೆಟ್ಟಿ ಅವರು. ಶೋಭಾ ಶೆಟ್ಟಿ ಅವರು ಈ ಹಿಂದೆ ತೆಲುಗು ಬಿಗ್ ಬಾಸಲ್ಲಿ ತುಂಬಾ ಹೆಸರನ್ನು ಮಾಡಿರ್ತಾರೆ. ಅವರು ಆಡುವ ರೀತಿ ಜನಗಳಿಗೆ ತುಂಬಾ ಇಷ್ಟ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಅವ್ರನ್ನ ಕನ್ನಡ ಬಿಗ್ ಬಾಸ್ಗೂ ಸಹ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ಬಟ್ ಅವರು ಸಹ 2 ವಾರಗಳ ನಂತರ ನಾನು ತುಂಬಾ ವೀಕ್ ಆಗಿದ್ದೀನಿ, ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಇದೆ ಅಂತ ಕಾರಣ ಹೇಳಿ ಸೆಲ್ಫ್ ಎವಿಕ್ಟ್ ಆಗಿ ಮನೆಯಿಂದ ಆಚೆ ಹೋಗಿರ್ತಾರೆ. ಬಟ್ ಶೋಭಾ ಶೆಟ್ಟಿ ಅವರ ಜೊತೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ರಜತ್ ಅವರು ತುಂಬಾ ಸಖತ್ತಾಗಿ ಆಟಗಳನ್ನ ಆಡ್ತಿರ್ತಾರೆ. ಟಾಸ್ಕಲ್ಲಾಗಿರ್ಬೋದು, ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಾಗಿರ್ಬೋದು, ಚೈತ್ರ ಅವರ ಜೊತೆ ಜಗಳ ಆಡೋದಾಗಿರ್ಬೋದು, ಈ ಎಲ್ಲ ಫೀಲ್ಡಲ್ಲೂ ಇವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಿರ್ತಾರೆ. ಸೊ ಆ ಒಂದು ಕಾರಣ ಜನಗಳಿಗೆ ತುಂಬಾ ಇಷ್ಟ ಆಗ್ತಾರೆ. ಯಾವ ಮಟ್ಟಕ್ಕೆ ಇಷ್ಟ ಆಗ್ತಾರೆ ಅಂತಂದರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಫೈನಲಲ್ಲಿ ಗೆದ್ದಿರೋದು ಅಥವಾ ಫಿನಾಲೆಗೆ ಬಂದಿರೋದು ಕನ್ನಡ ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಇಲ್ಲ. ಬಟ್ ಈ ಒಂದು ಕಂಟೆಸ್ಟೆಂಟ್ ಎಷ್ಟರ ಮಟ್ಟಕ್ಕೆ ಜನಗಳಿಗೆ ಇಷ್ಟ ಆಗಿದ್ದಾರೆ ಅಂತಂದರೆ, ಫಿನಾಲೆಗೆ ಇವರು ಖಂಡಿತವಾಗ್ಲೂ ಇರ್ತಾರೆ ಆ್ಯಂಡ್ ಗೆಲ್ಲುವ ಎಲ್ಲ ಸಾಧ್ಯತೆಗಳು ರಜತ್ಗೆ ಇದೆ ಅನ್ನುವಷ್ಟು ಜನಗಳಿಗೆ ಇವರು ಇಷ್ಟ ಆಗಿದ್ದಾರೆ. ಮೇಯ್ನಾಗಿ ರಜತ್ ಅವರ ಒಂದು ಕ್ಯಾರೆಕ್ಟರ್ ಜನಗಳಿಗೆ ತುಂಬಾ ಅಟ್ರ್ಯಾಕ್ಟ್ ಮಾಡ್ತು ಅಂತ ಹೇಳ್ಬೋದು. ಯಾಕೆ ಅಂದರೆ ಯಾವುದನ್ನು ಫಿಲ್ಟರ್ ಇಲ್ದಿರ ಮಾತಾಡ್ತಾರೆ. ಯಾರೇ ಇಷ್ಟ ಆದರೂ ಅವ್ರ ಮುಖದ ಮೇಲೆ ಹೇಳ್ತಾರೆ, ಯಾರೇ ಇಷ್ಟ ಆಗಿಲ್ಲ ಅಂದ್ರೂ ಅದನ್ನು ಸಹ ಅವರು ಅವರ ಮುಖದ ಮೇಲೆ ಹೇಳ್ತಾರೆ. ಆ್ಯಂಡ್ ಅವರು ಹೇಳುವಂತಹ ರೀತಿಯೂ ಸಹ ಲೈಕ್ ಯಾವುದೋ ಪಡ್ಡೆ ಹುಡುಗರು ಮಾತಾಡೋ ರೀತಿ ಮಾತಾಡ್ತಾರೆ. ಲೈಕ್ ಅವ್ರು ಮದುವೆ ಆಗಿದ್ದಾರೆ, ನಾನು ದೊಡ್ಡವನಾಗಿದ್ದೀನಿ, ಆ ರೀತಿ ತುಂಬ ಮೆಚ್ಯೂರ್ಡ್ ಆಗಿ ಮಾತಾಡೋ ರೀತಿ ಅವ್ರು ಮಾತಾಡಲ್ಲ. ಜಸ್ಟ್ ಕ್ಯಾಶುವಲ್ ಆಗಿ ಫ್ರೆಂಡ್ಸ್ಗಳಿದ್ದಾಗ ಯಾವ ರೀತಿ ಮಾತಾಡ್ಕೊಂಡಿರ್ತಾರೋ ಅದೇ ರೀತಿ ಮಾತಾಡ್ತಾರೆ. ಇದೇ ರೀತಿ ಮಾತಾಡ್ತಾ ಒಂದ್ಸತಿ ಐಶ್ವರ್ಯಗೂ ಹೇಳಿದ್ರು, ಲೈಕ್ ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತಾಳೆ ಅವಳು ಅಂತ. ಇದೇ ರೀತಿ ಈಗ ಮಾತಾಡ್ತಾ ಅವರ ಮಾತುಗಳೇ ಅವ್ರಿಗೆ ಮುಳ್ಳಾಗುವ ಪರಿಸ್ಥಿತಿ ಬಂದಿದೆ. ಯಾಕೆ ಅಂದರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಅವರು ಆಡಿದಂಥ ಒಂದು ಮಾತು ಬಿಗ್ ಬಾಸ್ ಮನೆಯಿಂದ ಹೊರ ಬರಲಿಕ್ಕೆ ದಾರಿ ಮಾಡಿಕೊಟ್ಟಿದೆ. ಹಾಗಿದ್ರೆ ರಜತ್ ಅವರು ಅಂಥದ್ದು ಏನು ಮಾತಾಡಿದ್ರಪ್ಪ ಅಂತಂದರೆ, ಈ ವೀಕ್ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ನಡೀತಿತ್ತು. ಆಗ ಭವ್ಯ ಅವರ ಅಕ್ಕ ಭವ್ಯ ಅವರ ಫ್ಯಾಮಿಲಿ ಮೆಂಬರ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಒಂದು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ತಾರೆ.
ಆಗ ರಜತ್ ಅವರು ಹೇಳ್ತಾರೆ, ಇಂಥ ಒಂದು ಫಿಗರ್ನ ನೋಡಿ ಎಷ್ಟೊಂದು ದಿವಸ ಆಗೋಗಿತ್ತು, ಕಣ್ಣು ತಂಪಾಯಿತು, ಈ ಒಂದು ಫಿಗರ್ ಮನೆಗೆ ಬಂದಿದ್ದು ಅಂತ ಹೇಳ್ಕೊತಾರೆ. ಸೊ ಈ ಒಂದು ಕಾರಣಕ್ಕೆ ಮಹಿಳಾ ಸಂಘಟನೆಯವರು ರಜತ್ ಮೇಲೆ ಕೇಸನ್ನು ಹಾಕಿದ್ದಾರೆ. ಹಾಗೆ ಅವ್ರಿಗೆ ನೋಟಿಸ್ ಇಶ್ಯೂವನ್ನು ಸಹ ಇವರು ಮಾಡಿದ್ದಾರೆ. ಈ ಒಂದು ಮಾಹಿತಿಯನ್ನು ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಫಿಷಿಯಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಲೈಕ್ ರಜತ್ ಅವ್ರಿಗೆ ನಾನು ನೋಟಿಸನ್ನು ಕೊಡ್ತಿದ್ದೀವಿ, ಈ ಒಂದು ಹೆಣ್ಣುಮಕ್ಕಳಿಗೆ ಹೇಗೆ ಮಾತಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ನಾವು ನೋಟಿಸನ್ನು ಜಾರಿ ಮಾಡ್ತಿದ್ದೀವಿ ಅಂತ ಹೇಳಿ ರಜತ್ ಅವರ ಮೇಲೆ ಕೇಸನ್ನು ಹಾಕ್ತಿದ್ದಾರೆ. ಸೊ ಈ ಒಂದು ಕಾರಣಕ್ಕೆ ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕಾಗುತ್ತೆ. ಅಂದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅಂದರೆ ಮತ್ತೆ ಹೋಗೋದೇ ಇಲ್ಲ ಅಂತಲ್ಲ, ಬಂದು ಅವರ ಪ್ರೊಸೀಜರ್ಸ್ ಏನೇನಿದೆಯೋ ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು, ಲೈಕ್ ಚೈತ್ರ ಅವರು ಒಂದು ಸತಿ ಆಚೆ ಬಂದು ಹೋದರು. ಲೈಕ್ ಇದೇ ಥರ ಏನೋ ಕೋರ್ಟ್ ವಿಚಾರಕ್ಕೆ ಅಂತಲೇ ಹೇಳಿ ಯಾವುದೋ ಕೇಸ್ ವಿಚಾರಗಳ ಮೇಲೆ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದರು. ನಂತರ ಅವರು ಅವರ ಪ್ರೊಸೀಜರ್ಸ್ ಏನೇನಿದೆಯೋ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿಯನ್ನು ಕೊಟ್ಟರು. ಈಗ ಅದೇ ರೀತಿ ರಜತ್ ಅವರು ಸಹ ಅವರ ಪ್ರೊಸೀಜರ್ಸ್ ಏನೇನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬಿಗ್ ಬಾಸ್ ಮನೆಗೆ ಬಂದೇ ಬರ್ತಾರೆ. ಬಟ್ ಇನ್ನೂ ಅದು ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. 2 ಡೇಸ್ ಬ್ಯಾಕ್ ಅಷ್ಟೇ ಅವರು ಮಹಿಳಾ ಮಂಡಳಿಯವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ನೋಟಿಸ್ ಯಾವಾಗ ಹೋಗುತ್ತೆ, ರಜತ್ ಅವರು ಮನೆಯಿಂದ ಯಾವಾಗ ಆಚೆ ಬರಬೇಕಾಗುತ್ತೆ ಅನ್ನೋದು ಇನ್ನೂ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ಆ ಒಂದು ಮಾಹಿತಿ ಸಿಕ್ಕ ತಕ್ಷಣ ನಾನು ನಿಮಗೆ ಇದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರಜತ್ ಅವರ ಫ್ಯಾನ್ಸ್ ಯಾರ್ಯಾರು ಇದ್ದೀರೋ ಅವರೆಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.